ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾ? ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಿ. ನಾನು ಯಾಕೆ ಈ ಒಂದು ವಿಡಿಯೋವನ್ನು ನೋಡಿದೆ ಅಂತ ಖಂಡಿತ ನಿಮಗೆ ವಿಡಿಯೋದ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಮತ್ತೆ ಆಗ್ತಡ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವುದು, ಇನ್ವೆಸ್ಟ್ ಮಾಡುವುದು ಲಾಭದಾಯಕವಾಗಿದ್ರೂ ಕೂಡ ಅಪಾಯಕಾರಿ ಕೂಡ ಹೌದು. ಹೀಗಾಗಿ ಹೂಡಿಕೆ ಮಾಡೋ ಮೊದಲು, ಇನ್ವೆಸ್ಟ್ ಮಾಡೋ ಮೊದಲು ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು. ಮೊದಲನೆಯದ್ದು ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಹೌದು ಫ್ರೆಂಡ್ಸ್, ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಜ್ಞಾನವಾದರೂ ಇರಲೇಬೇಕು. ಬಹಳ ಮುಖ್ಯವಾಗಿ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಯಾವ ಕಂಪನಿಗಳ ಷೇರುಗಳಿವೆ, ಯಾವ ಸಮಯದಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು, ಹಾಗೆ ಇವತ್ತು ಮಾರ್ಕೆಟ್ನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಬೇಸಿಕ್ ನಾಲೆಡ್ಜ್ ಆದರೂ ಇರಲೇಬೇಕು. ಎರಡನೆಯದ್ದು ರಿಸರ್ಚ್. ಯಾವುದೇ ಶೇರ್ನಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ಆ ಕಂಪನಿಯ ಬಗ್ಗೆ ಸಂಪೂರ್ಣ ರಿಸರ್ಚ್ ಮಾಡಬೇಕು. ಆ ಕಂಪನಿ ಯಾವುದು, ಅದರ ಶೇರ್ ಪ್ರೈಸ್ ಎಷ್ಟಿದೆ ಅನ್ನೋದ್ರಿಂದ ಹಿಡಿದು ಈ ಹಿಂದೆ ಆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋವರೆಗೂ ಎಲ್ಲ ರೀತಿಯಲ್ಲೂ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಇನ್ನು ಮೂರನೆಯದ್ದು, ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಹಾಕಬೇಡಿ. ಅಂದರೆ ನಿಮ್ಮ ಎಲ್ಲ ದುಡ್ಡನ್ನು ಒಂದೇ ಕಂಪನಿಯ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಬೇರೆ ಬೇರೆ ಕಂಪನಿಗಳ ಶೇರ್ಗಳಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಲಾಸ್ ಆಯಿತು ಅಂದ್ರೂ ಮತ್ತೊಂದು ಕಂಪನಿಯಿಂದ ನಿಮಗೆ ಒಳ್ಳೆಯ ರಿಟರ್ನ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ನಾಲ್ಕನೆಯದ್ದು, ದೀರ್ಘಾವಧಿಯ ಹೂಡಿಕೆ. ಶೇರ್ ಮಾರ್ಕೆಟ್ನಲ್ಲಿ ಲಾಂಗ್ ಟೈಮ್ವರೆಗೂ ಇನ್ವೆಸ್ಟ್ ಮಾಡುವುದು ಸಾಮಾನ್ಯವಾಗಿ ಲಾಭದಾಯಕವಾಗಿರುತ್ತೆ. ಮಾರುಕಟ್ಟೆಯ ಏರಿಳಿತಗಳಿಗೆ ಹೆದರದೆ ತಾಳ್ಮೆಯಿಂದ ಕಾದ್ರೆ ಖಂಡಿತ ನಿಮಗೆ ಒಳ್ಳೆಯ ರಿಟರ್ನ್ಸ್ ಬರೋ ಸಾಧ್ಯತೆ ಇರುತ್ತೆ. ಐದನೆಯದ್ದು, ಲಾಸನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಹೌದು ಫ್ರೆಂಡ್ಸ್, ಶೇರ್ ಮಾರ್ಕೆಟ್ನಲ್ಲಿ ಅಪಾಯ ಅನ್ನೋದು ಇದ್ದೇ ಇರುತ್ತೆ. ಹೀಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇನ್ವೆಸ್ಟ್ ಮಾಡಿ. ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು ಅಥವಾ ನಿಮ್ಮ ಬಳಿ ಇರೋ ವಸ್ತುಗಳನ್ನು, ಆಸ್ತಿಗಳನ್ನು ಮಾರಿ ಇನ್ವೆಸ್ಟ್ ಮಾಡೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಆರನೆಯದ್ದು, ತಜ್ಞರ ಸಲಹೆಯನ್ನು ಪಡೀರಿ. ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಇನ್ನೂ ಹೆಚ್ಚು ನಾಲೆಡ್ಜ್ ಬೇಕು ಅಂದರೆ ತಜ್ಞರ ಸಲಹೆಯನ್ನು ಪಡೆಯೋದು ಉತ್ತಮ. ಯೂಟ್ಯೂಬ್ನಲ್ಲೇ ಸಾಕಷ್ಟು ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಇನ್ನು ಆಫ್ಲೈನ್ ಶೇರ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಕೋರ್ಸಸ್ಗಳು ಕೂಡ ಶುರುವಾಗಿವೆ. ಇನ್ನು ಏಳನೆಯದ್ದು, ಇಂಡಿಯನ್ಸ್ಗೆ ಬಹಳ ಮುಖ್ಯ. ಏನಂದ್ರೆ ಎಮೋಷನಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಯಾಕಂದ್ರೆ ಹೂಡಿಕೆ ಮಾಡಬೇಕಾದ್ರೆ, ಇನ್ವೆಸ್ಟ್ ಮಾಡಬೇಕಾದ್ರೆ ಭಾವನೆಗಳಿಗೆ ಒಳಗಾಗಬೇಡಿ. ಮಾರ್ಕೆಟ್ನ ಏರಿಳಿತಗಳಿಗೆ ಹೆದರದೆ ಲಾಭದ ಆಸೆಗೆ ಬಿದ್ದು ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ. ಇನ್ನು ಎಂಟನೆಯದ್ದು, ಸಣ್ಣ ಅಮೌಂಟ್ನೊಂದಿಗೆ ನೀವು ಪ್ರಾರಂಭಿಸಿ. ನೀವು ಶೇರ್ ಮಾರ್ಕೆಟ್ಗೆ ಹೊಸ ಹೂಡಿಕೆದಾರರಾಗಿದ್ದರೆ, ಹೊಸ ಇನ್ವೆಸ್ಟರ್ಸ್ ಆಗಿದ್ದರೆ ಸಣ್ಣ ಅಮೌಂಟ್ನೊಂದಿಗೆ ನೀವು ಪ್ರಾರಂಭಿಸಿ. ಅನುಭವ ಹೆಚ್ಚಾದಂತೆ, ಎಕ್ಸ್ಪೀರಿಯನ್ಸ್ ಹೆಚ್ಚಾದಂತೆ ಇನ್ವೆಸ್ಟ್ನ ಅಮೌಂಟನ್ನು ಕೂಡ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಇನ್ನು ಒಂಬತ್ತನೆಯದ್ದು, ತಾಳ್ಮೆ ಮತ್ತು ಶಿಸ್ತು. ಶೇರ್ ಮಾರ್ಕೆಟ್ನಲ್ಲಿ ಯಶಸ್ವಿಯಾಗಲು ತಾಳ್ಮೆ ಮತ್ತು ಶಿಸ್ತು ಬಹಳ ಮುಖ್ಯ. ತಾಳ್ಮೆಯಿಂದ ಇದ್ದರೆ ನಿಮಗೆ ಒಳ್ಳೆಯ ರಿಟರ್ನ್ಸ್ ಸಿಗುತ್ತೆ. ಇನ್ನು ಕೊನೆಯದಾಗಿ, ಪ್ರತಿದಿನವೂ ನೀವು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಪ್ರತಿದಿನವೂ ಕೂಡ ನೀವು ನ್ಯೂಸ್ಗಳನ್ನು ನೋಡ್ತಾ ಇರಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಶೇರ್ ಮಾರ್ಕೆಟ್ನ ಬಗ್ಗೆ ಕೇವಲ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.